ಆಗಿರುವ ಹಾಜಿ ಅಲಿಯಬ್ಬ ಜೋಕಟ್ಟವರು, ನೆರೆದಿರುವ ನನ್ನ ಎಲ್ಲ ಪ್ರೀತಿ ಪಾತ್ರ ಬಂಧು ಭಗಿನಿಯರೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಒಂದು ಕ್ಷಮೆ ಕೇಳಿ ಅಧ್ಯಯನ ಪೀಠದಲ್ಲೂ ಬೇರೆ ಅಕಾಡೆಮಿಯಲ್ಲೂ ಮತ್ತು ಇಲ್ಲಿ ನೆರೆದಿರುವಂಥ ಸಭಿಕರಲ್ಲಿ ಒಂದು ಕ್ಷಮೆ ಕೇಳಿ ನಾನು ಹೇಳಲಿಕ್ಕೆ ಹೊರಟಂಥ 4 ವಾಕ್ಯಗಳನ್ನು ಕನ್ನಡದಲ್ಲಿ ಹೇಳ್ತೇನೆ. ಸ್ನೇಹಿತರೆ, ಬ್ಯಾರಿ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ವಿದ್ಯಾರ್ಥಿ ವಿಚಾರಗೋಷ್ಠಿಯನ್ನು ಒಂದು ಅರ್ಧ ಗಂಟೆ ಮೊದಲು ನಾವು ನೋಡಿದ್ವಿ. ಒಂದು ಕಾಲಕ್ಕೆ ತೀರಾ ಅನಾಗರಿಕರು, ಅವಮಾನಿತರು, ಶಿಕ್ಷಣ ರಹಿತರು, ಶೋಷಿತರು ಎಂಬುದಾಗಿ ಗುರುತಿಸಲ್ಪಟ್ಟಿರತಕ್ಕಂಥ ಬ್ಯಾರಿ ಜನಾಂಗದ ನಮ್ಮ ಕಿರಿಯ ಮಕ್ಕಳು, ಇವತ್ತಿನ ಮಕ್ಕಳು ಬಹಳ ಚಂದಕ್ಕೆ, ಅದು ಎಷ್ಟು ಮಟ್ಟಿಗೆ ವೈಜ್ಞಾನಿಕವಾಗಿ ಸಂಶೋಧನಾತ್ಮಕವಾಗಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಬಹಳ ಚೆನ್ನಾಗಿ ಆ ವಿಚಾರವನ್ನು ನಮ್ಮ ಮುಂದೆ ಮಂಡಿಸಿದರು. ಇನ್ಶಾಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ನಾವು ಪಡೆದಿಲ್ಲವೋ, ನಾವು ಗಳಿಸಲಿಕ್ಕೆ ಆಗಲಿಲ್ಲವೋ ಅವುಗಳನ್ನು, ಆ ಮೌಲ್ಯಗಳನ್ನು ಆ ಮಕ್ಕಳು ಗಳಿಸಲಿ ಅಂತ ನಾನು ಮನಸಾರೆ ಹಾರೈಸ್ತೇನೆ. ಮತ್ತು ಈ ಕಾರ್ಯಕ್ರಮ ಈಗ ಪುಸ್ತಕ ಬಿಡುಗಡೆ, ಆ್ಯಕ್ಚುಲಿ ಇದನ್ನು ಮೊದಲೇ ಉದ್ಘಾಟನೆ ಮಾಡಿ ನಂತರ ಈ ರೀತಿಯ ವಿಚಾರಗೋಷ್ಠಿ ಮಾಡಬೇಕಾಗಿತ್ತು. ನಮ್ಮ ಕೆಲವೊಂದು ಕಾರಣಾಂತರಗಳಿಗೆ ಅನುಕೂಲ ಶಾಸ್ತ್ರವನ್ನು ಬಳಸಿಕೊಂಡು ಈಗ ಬಂದಿದ್ದೀವಿ. ಅಲಿಯಬ್ಬಾಕ್ ಅವರು ಒಂದು ಅರ್ಥದಲ್ಲಿ ನನಗೆ ದೂರದ ಕಾಕ ಕೂಡ. ಅವರು ಕಾಕ ಅಂದರೆ ಮಾವ ಅಂತ ಮೇಡಮ್. ಮತ್ತು ಇನ್ನೊಂದು ಅರ್ಥದಲ್ಲಿ ಈ ಜನಾಂಗದ ಅತ್ಯಂತ ಹಿರಿಯ ಮತ್ತು ಬಹಳ ಪ್ರೀತಿಯ ಒಂದು ಚೇತನ ಅವರು. ಯಾಕೆಂದರೆ ಅವರಿಗೆ ಗುರುತ ಇಲ್ಲದ ಜನ ಇಲ್ಲ, ಅವರನ್ನು ಪ್ರೀತಿಸದ ಜನ ಇಲ್ಲ, ಅವರ ಸುತ್ತಮುತ್ತ ಒಡನಾಡದಂಥ ಜನ ಇಲ್ಲ, ಅವರ ಒಡನಾಟವು ಕೂಡ ಹಾಗೇ. ಈ ಕಾರಣಗಳಿಗಾಗಿ ಅಲಿಯಬ್ಬ ಅವರು ಬಹಳ ಮುಖ್ಯ ಆಗ್ತಾರೆ ಸಮುದಾಯದಲ್ಲಿ, ಜನಾಂಗದಲ್ಲಿ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕು. ಒಂದೊಮ್ಮೆ ನಾನು ಆರಂಭದಲ್ಲೇ ಕಂಡುಕೊಂಡಾಗೆ ನಮ್ಮಲ್ಲಿ ಶಿಕ್ಷಣ ಇರಲಿಲ್ಲ. ನಮ್ಮಲ್ಲಿ ಒಂದು ರೀತಿಯ ಕೂಲಿ ಕೆಲಸ, ಮೀನು ಹಿಡಿದು ಮಾರಾಟ ಮಾಡುವಂಥದ್ದು, ಹಿಡಿದಲ್ಲ ಕೊಂಡೋಗಿ ಬುಟ್ಟಿಯಲ್ಲಿ ಹೊತ್ತುಕೊಂಡು ಮಾರಾಟ ಮಾಡುವಂಥದ್ದು, ಗದ್ದೆಗಳಲ್ಲಿ ಯಾರದೋ ಮನೆಯ ಗದ್ದೆಗಳಲ್ಲಿ ಕೆಲಸ ಮಾಡುವಂಥದ್ದು, ಈ ರೀತಿ ಬೆಳೆದಂಥ ಒಂದು ಜನಾಂಗ ಈಗ 21ನೇ ಶತಮಾನದ ಈ ದಿನಗಳಿಗೆ ಬರುವಾಗ, ಅಂದರೆ ಕಳೆದ ಒಂದು 50 ವರ್ಷಗಳಿಂದ ಈಚಿನ ಬೆಳವಣಿಗೆಯನ್ನು ನೋಡ್ತಾ ಇರಬೇಕಾದ್ರೆ ನಮ್ಮಲ್ಲಿ ಭೂ ಮಾಲೀಕರಾಗಿದ್ದೇವೆ, ಅಧ್ಯಾಪಕರಾಗಿದ್ದೇವೆ, ವೈದ್ಯರಾಗಿದ್ದೇವೆ, ಇಂಜಿನಿಯರ್ಸ್ ಆಗಿದ್ದೇವೆ. ಮತ್ತು ಒಟ್ಟು ಸಮುದಾಯದಲ್ಲಿ ಎಲ್ಲ ಇಂಡಿಯಾದ ಮೂಲಭೂತವಾದ ಚಿಂತನೆಗಳಿಗೆ ಮತ್ತು ಇಂಡಿಯಾದ ಒಟ್ಟು ಆಶಯಗಳಿಗೆ ಪೂರಕವಾದಂಥ ಹೆಜ್ಜೆಗಳನ್ನು ಇಡುತ್ತಾ ಸಮುದಾಯ ಜನಾಂಗ ಒಂದು ಅರ್ಥದಲ್ಲಿ ನೇರ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರುವ ಮಟ್ಟಕ್ಕೆ ನಾವು ಬಂದಿದ್ದೇವೆ ಎನ್ನುವುದಕ್ಕೆ ಮುಖ್ಯ ಕಾರಣ ಏನಾಯಿತು ಅಂದರೆ, ನಾವು ಬ್ಯಾರಿ ಜನಾಂಗದ ಸಂಶೋಧನೆಯನ್ನು ಮಾಡಿದಂತಹ ಇಚ್ಚಲಂಗೋಡು ಅವರದು ಅಥವಾ ವಹಾಬ್ ದೊಡ್ಡಮನೆ ಅಂಥವರನ್ನು ಗುರುತಿಸಿದಾಗ ನಮಗೆ ಅನಿಸಿದ್ದು, ಬ್ಯಾರಿ ಜನಾಂಗದ ಹಿನ್ನೆಲೆ ಮತ್ತು ಅದರ ಬೆಳವಣಿಗೆಯಲ್ಲಿ ಹಲವಷ್ಟು ಏಳು ಬೀಳುಗಳು ಇದ್ದರೂ ಕೂಡ ಅವುಗಳನ್ನೆಲ್ಲವನ್ನು ಮೆಟ್ಟಿ ನಿಂತಂಥ ಆ ಜನ ಕಠಿಣವಾದ ಶ್ರಮ ಮತ್ತು ಅವರಿಂದಾದಂಥ ಒಂದು ಸಾಧಕ ಮನೋಧರ್ಮದಲ್ಲಿ ಅವರು ಬೆಳಕೊಂಡು ಬಂದರು ನೋಡಿ ಸ್ನೇಹಿತರೆ. ಅದು ನಮ್ಮ ಇವತ್ತಿನ ಬೆಳವಣಿಗೆಗೆ ಕಾರಣ ಆಯಿತು ಎನ್ನುವುದನ್ನು ನಾವು ಖಂಡಿತ ಒಪ್ಪಿಕೊಳ್ಬೇಕು, ಸಂಶೋಧನಾತ್ಮಕವಾಗಿ ಒಪ್ಪಿಕೊಳ್ಬೇಕಾದ ವಿಚಾರ. ಮತ್ತು ನಮ್ಮ ಸಾಹಿತ್ಯದ ಬಗ್ಗೆ ಮಾತಾಡೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಯಾರಿ ಜನಾಂಗದಿಂದ ಬಂದು ಕನ್ನಡ ಸಾಹಿತ್ಯದಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಬೋಳ್ವಾರು ಮೊಹಮ್ಮದ್ ಕುಂಜ್ ಇರ್ಬೋದು, ಸಾರಾ ಅಬೂಬಕರ್ ಇರ್ಬೋದು, ಕಡ್ಪಾಡಿ ಅಂಥವರನ್ನು ಗಮನಕ್ಕೆ ತಗೊಂಡು ಬಂದಾಗ ನಮ್ಮ ಬ್ಯಾರಿ ಸಮುದಾಯದ ಕನ್ನಡ ಸಾಹಿತಿಗಳ ಹೆಗ್ಗಳಿಕೆ ಇದೆಯಲ್ಲ, ಅವರ ಒಂದು ಸಾಹಿತ್ಯವನ್ನು, ಬದುಕನ್ನು, ಸಮಾಜವನ್ನು ನೋಡಿದ ರೀತಿ ಇದೆಯಲ್ಲ ಸ್ನೇಹಿತರೆ, ಅದು ಬಹಳ ಅಪೂರ್ವವಾದ್ದು ಮತ್ತು ಒಂದು ರೀತಿಯಲ್ಲಿ ಇಡೀ ಮನುಷ್ಯ ಸಮುದಾಯ ಹೆಮ್ಮೆ ಪಡಬೇಕಾದಂತಹ ಒಂದು ಅವರ ಕೃತಿಗಳು. ಮತ್ತು ನಮ್ಮ ಕ್ರೀಡೆ, ಆಟೋಟ ಇವುಗಳಲ್ಲಿ ಗಮನಿಸಿದ್ರಾಗಲೂ ಕೂಡ ಅದೇ ರೀತಿಯದ್ದು. ನಮ್ಮ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ, ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರನ್ನು ಕೇಂದ್ರವಾಗಿ ಇಟ್ಟುಕೊಂಡ್ರೆ ಮುಸ್ಲಿಂ ಜನ
ಅವರು ಎಷ್ಟೊಂದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ತಾಂತ್ರಿಕ ಕ್ಷೇತ್ರ ಇರ್ಬೋದು, ಅಥವಾ ಇನ್ ಜನರಲ್ ಪಬ್ಲಿಕ್ ಕ್ಷೇತ್ರ ಇರ್ಬೋದು, ಅದರ ಶಿಕ್ಷಣ ಕೊಡುವುದು ಮತ್ತು ಶಿಕ್ಷಣವನ್ನು ಪಡೆಯುವುದರಲ್ಲಿ ನಾವು ಬಹಳ ಮುಂದಿರುವಂಥದ್ದು. ಒಂದು ಕಾಲಕ್ಕೆ 82 ಕಾಲಮಾನದಲ್ಲಿ ನಾನು ಇದೇ ಕಾಲೇಜಿನಲ್ಲಿ ಡಿಗ್ರಿ ಓದ್ತಾ ಇರುವಾಗ ನನ್ನ ಸುತ್ತಮುತ್ತ ಬ್ಯಾರಿ ಮಾತಾಡುವ ಮಕ್ಕಳ ಸಂಖ್ಯೆ ಕೇವಲ, ಅದರಲ್ಲಿ ಹೆಣ್ಣು ಮಕ್ಕಳು ಇರಲೇ ಇಲ್ಲ. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಅದು ಅನಸೂಯ ಮೇಡಮ್ ಇಲ್ಲಿಯ ಪ್ರಿನ್ಸಿಪಾಲ್ ಎನ್ನುವ ಕಾರಣಕ್ಕಾಗಿಯೂ ಇರ್ಬೋದು. ಒಂದು ಎರಡನೇದು ಇರ್ಬೋದು ಏನಂದರೆ, ನಮ್ಮ ಸಮುದಾಯದಲ್ಲಿ ಜನಾಂಗದಲ್ಲಿ ಮೂಡಿದಂಥ ಜಾಗೃತಿ ಇರ್ಬೋದು. ಆ ಜಾಗೃತಿಯ ಪ್ರತಿಫಲವಾಗಿ ಇವತ್ತು ನನ್ನ ಜನಾಂಗದ ಒಬ್ಬಳು ಹೆಣ್ಣು ಮಕ್ಕಳು ಬಂದುಬಿಟ್ಟು ಇಲ್ಲಿ ನಾಡಗೀತೆಯನ್ನು ಹಾಡಿ ನಮ್ಮನ್ನು, ಆ ನಾಡಿನ ಗೌರವವನ್ನು, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಪರಿಚಯಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವಲ್ಲ ಬಂಧುಗಳೇ. ಇವುಗಳನ್ನು ನಾವು ಏನಂತ ಕರೀಬೇಕು? ಇವುಗಳನ್ನು ನಾವು ಇವತ್ತು ನಮ್ಮ ಜನಾಂಗ ಸಾರ್ವಜನಿಕವಾಗಿ ಭಾರತದ ಒಟ್ಟು ಭೂಮಿಕೆಯಲ್ಲಿ ನಾವು ನಮ್ಮನ್ನು ಕಟ್ಟಿಕೊಂಡು ನಾವು ಬೆಳೆದುಕೊಂಡು ಬಂದ ರೂಪ ಇದೆಯಲ್ಲ, ಅವುಗಳನ್ನು ನಾವು ಏನಂತ ಮರೆಯದಿರೋಣ. ಇವೆಲ್ಲವನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡ್ರೆ BM ಇದಿನಬ್ಬ ಅಂತ ಹಿರಿಯರು, ಆಲಿಯಬ್ಬ ಅಂತ ಅವರ ನಂತರದ ಒಂದು ತಲೆಮಾರಿನವರು, ಮತ್ತು ಇವತ್ತು ಬರೆಯುತ್ತಾ ಇರುವಂಥ ನಮ್ಮ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡುವಂತಹ ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಇವತ್ತಿನ ದಿನದ ಬಹಳ ಮುಖ್ಯ ಲೇಖಕರಲ್ಲಿ ಇರತಕ್ಕಂಥ ನಮ್ಮ ಮಲಾರ್, ಹಮ್ಜಾ ಮಲಾರ್ ಅಂಥವರು, ಪಜೀರ್ ಅಂಥವರು, ಇಂಥವರನ್ನೆಲ್ಲ ನೋಡಿದರೆ ನಾವು ಕೆಲವೊಂದು ಚಿಂತನೆ, ವಿಮರ್ಶೆ, ಆತ್ಮಾವಲೋಕನ ಇವೆಲ್ಲವನ್ನು ಕೂಡ ಕೂಡಿಸಿಕೊಂಡು ನಾವು ಬೆಳೆದಿದ್ದೇವೆ ಎನ್ನುವುದು ನಮ್ಮ ಬದುಕಿಗೆ ಒಂದು ಆಶಾದಾಯಕವಾದಂಥ ಕಿರಣ ಅಂತ ನಾನಂತೂ ತಿಳ್ಕೊಂಡಿದ್ದೇನೆ, ಮತ್ತು ನಾನು ಅವುಗಳನ್ನು ಅನುಭವಿಸಿದ್ದೇನೆ. ಸ್ನೇಹಿತರೆ, ಇವತ್ತು ಬ್ಯಾರಿ ಜನಾಂಗದ ಸಾಹಿತ್ಯಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ, ಕಲಾತ್ಮಕವಾದಂಥ ನೆಲೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ ರೀತಿ ಇದೆಯಲ್ಲ, ಅದೊಂದು ರೀತಿಯಲ್ಲಿ ತಡವಾಗಿ ನಾವು ಹೆಜ್ಜೆ ಹಾಕಿದರೂ ಆ ಹೆಜ್ಜೆಗೆ ಒಂದು ಹೆಜ್ಜೆ ಸೇರಿಸಿದಂಥ ವೇಗ ಇದೆಯಲ್ಲ, ಅದು ನಾವು ನಿಜವಾಗಿಯೂ ಕೂಡ ಮೆಚ್ಚಬೇಕಾದ್ದು ಮತ್ತು ಅದನ್ನು ಅನುಭವಿಸಬೇಕಾದ್ದು. ಈ ಎಲ್ಲ ನೆಲೆಯಲ್ಲಿ ನಮ್ಮ ಚಿಕ್ಕ ಪುಟ್ಟ ಮಕ್ಕಳು, ಮೊನ್ನೆ ಹುಡುಗರು ನ್ಯಾಯಮೂರ್ತಿಗಳಾಗಿ, ನ್ಯಾಯಾಧೀಶರಾಗಿ ನಮ್ಮ ಕಣ್ಣ ಮುಂದೆ ಕಾಣಲಿಕ್ಕೆ ಸಿಗ್ತಾರೆ. ಮೊನ್ನೆ ಹುಟ್ಟಿರತಕ್ಕಂಥ ಇತ್ತೀಚಿನ ಒಂದು 20-25 ವರ್ಷದ ಈ ದಿನಮಾನಗಳಲ್ಲಿ ನಮ್ಮ ಹುಡುಗರು, ನಮ್ಮ ಹುಡುಗಿಯರು ನಾಡಿಗೆ ಶ್ರೇಷ್ಠವಾದಂಥ ಗೌರವವನ್ನು ತರತಕ್ಕಂಥ ವ್ಯಕ್ತಿಗಳಾಗಿ ಬರ್ತಾರೆ. ಇದು ಎಲ್ಲವೂ ಕೂಡ ನಾನು ಯಾವತ್ತೂ ಒಬ್ಬ ಅಧ್ಯಾಪಕನಾಗಿ ನಾನು ಕಂಡುಕೊಂಡದ್ದು, ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕಂಡುಕೊಂಡದ್ದು. ಆರೋಗ್ಯಕರವಾದಂಥ ಸ್ಪರ್ಧೆ, ನಾನು ನನ್ನ ಕಿರಿಯ ವಿದ್ಯಾರ್ಥಿಗಳಿಗೆ ಇದನ್ನು ಹೇಳಲೇಬೇಕು. ಆರೋಗ್ಯಕರವಾದಂಥ ಸ್ಪರ್ಧೆಯಲ್ಲಿ ನಾವು ಯಾವ ಜಾತಿ, ಜನಾಂಗ, ಯಾವ ಭಿನ್ನ ಭಾವ ಇವು ಯಾವುದೂ ಇಲ್ಲದೆ, ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಮತ್ತು ಸಮಾಜವನ್ನು ಕಟ್ಟುವುದರಲ್ಲಿ ನಮ್ಮ ಪಾತ್ರ ಬೇಕು. ಆ ಕಾರಣಕ್ಕಾಗಿ ಮತ್ತೊಮ್ಮೆ ನಾನು ನೆನಪು ಮಾಡಿಕೊಳ್ಳೋದಾದರೆ, ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನ ಈ ವೇದಿಕೆಯಲ್ಲಿ ಒಂದು ಕಾಲಕ್ಕೆ ವಿದ್ಯಾರ್ಥಿಯಾಗಿ, ಒಂದು ಕಾಲದಲ್ಲಿ ಅಧ್ಯಾಪಕನೂ ಆಗಿ ಕೂಡ ನಾನು ಇಲ್ಲಿ ಸೇವೆ ಮಾಡಿದ್ದೇನೆ. ಅಧ್ಯಾಪಕನಾಗಿ ಇವತ್ತು ನಾನು ನಿಮ್ಮ ಮುಂದೆ ನಿಂತಿರುವುದಕ್ಕೆ ನಮ್ಮ ಜನಾಂಗ ಇವತ್ತು ಅನಾಗರಿಕರಲ್ಲ, ನಮ್ಮ ಜನಾಂಗದವರಿಗೆ ಸಂಸ್ಕೃತಿ ಅಲ್ಲ, ನಮ್ಮ ಜನಾಂಗದವರು ಅವಮಾನಿತರಲ್ಲ, ಅಪಮಾನಿತರಲ್ಲ. ಯಾವುದೋ ಒಂದು ಪೇಪರ್ನಲ್ಲಿ ಬಂದಿದೆ ಎನ್ನುವ ಕಾರಣಕ್ಕಾಗಿ ಆ ಜನಾಂಗದ ಎಲ್ಲ ಜನರು ಆ ಕಾರಣಕ್ಕಾಗಿ ಅಪರಾಧಿಗಳಾಗುವುದಿಲ್ಲ, ಆರೋಪಿಗಳು ಅಪರಾಧಿಗಳಾಗುವುದಿಲ್ಲ. ಆದರೆ ಆರೋಪವನ್ನು ಮಾಡುವಂಥ ನಮ್ಮ ಮೀಡಿಯಾಗಳಿರ್ಬೋದು, ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಕೂಡಿರತಕ್ಕಂಥ ರಾಜಕಾರಣ ಇರ್ಬೋದು, ಇವೆಲ್ಲವನ್ನೂ ಕೂಡ ಹೊರತುಪಡಿಸಿದರೆ ನಮ್ಮ ಬೆಳವಣಿಗೆಗೆ ಇನ್ನೂ ಪ್ರಯತ್ನ ಬೇಕು. ಮಕ್ಕಳ ಹಿರಿಯರ ಆಶೀರ್ವಾದ ಬೇಕು, ಕಿರಿಯರ ಶ್ರದ್ಧೆ ಬೇಕು. ಇವೆಲ್ಲವನ್ನು ಕೂಡಿಸಿಕೊಂಡಾಗ ನಮ್ಮ ಲೋಕ ಅದು ಬೆಳೆಯುತ್ತೆ. ಸಾಹಿತ್ಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದ ದಿನಗಳಲ್ಲಿ ನನಗೆ ಸಾರಾ ಅಬೂಬಕರ್ ಅವರು ನಮ್ಮ ಸಮುದಾಯದ ಒಬ್ಬ ಶ್ರೇಷ್ಠ ಲೇಖಕಿಯಾಗಿ ಕಂಡು ಬಂದಿದ್ದರು ಆ ದಿನಗಳಲ್ಲಿ. ಆನಂತರ ನೂರಾರು ಜನ ನಮ್ಮ ಹೆಣ್ಣು ಮಕ್ಕಳು ಬರೆಯಲಿಕ್ಕೆ ಶುರು ಮಾಡಿದರು. ಯಾವ ಕಾಲೇಜುಗಳಿಗೆ ಹೋದರೂ ಫಸ್ಟ್ ರ್ಯಾಂಕ್ ಪಡೆಯುವಂಥ ಹುಡುಗಿಯರು ಅವರೇ ಆಗಿರ್ತಾರೆ. ನಮ್ಮ ಮೆಡಿಕಲ್ ಕಾಲೇಜುಗಳಲ್ಲಿ, ಡೆಂಟಲ್ ಕಾಲೇಜುಗಳಲ್ಲಿ ಮತ್ತು ಎಲ್ಲ ಪ್ರೊಫೆಷನಲ್ ಕಾಲೇಜುಗಳಲ್ಲಿ ನಮ್ಮ ಮಕ್ಕಳು ತುಂಬ ಮುಂದೆ ಬಂದಿದ್ದಾರೆ. ಇನ್ನೂ ಮುಂದೆ ಬರಬೇಕು, ನಮ್ಮ ಹಿರಿಯರು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳುತ್ತಾ ನನ್ನ ಮಾತಿಗೆ ಚುಕ್ಕಿರಿಸ್ತೇನೆ. ನಮ್ಮ ಕರ್ನಾಟಕದ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದ ಬ್ಯಾರಿ ಅಧ್ಯಯನ ಪೀಠ, ಇವುಗಳ ಬೆಳವಣಿಗೆ, ಇವುಗಳು ನಮ್ಮ ಜನಾಂಗವನ್ನು ಪ್ರೋತ್ಸಾಹಿಸುವಂಥ ರೀತಿ, ಸರ್ಕಾರ ಇದಕ್ಕೆ ಕೊಟ್ಟಿರತಕ್ಕಂತಹ ಒಂದು ರೀತಿಯ ಪ್ರೋತ್ಸಾಹ, ಇವೆಲ್ಲವೂ ಕೂಡ ನಮ್ಮ
ಸಮುದಾಯದ ಮೇಲೆ ನೇರ ಪರಿಣಾಮವನ್ನು ಬೀರಿ ನಾವು ಎಚ್ಚರಗೊಳ್ಳಬೇಕು ಎನ್ನುವುದು ನನ್ನ ಆಶಯ. ವಂದನೆಗಳು.